ಫೋಟೋಗ್ರಾಫರ್ ನೆನಪಿಸಿದ್ರಾ? ಕೇಟ್ರಿಂಗ್ ಅವ್ರಿಗೆ? ಪುರೋಹಿತರಿಗೆ ನೆನಪಿಸಿದ್ರಾ? ಅಯ್ಯೋ, ಏನು ಇಷ್ಟೊತ್ತಾಗೋಯ್ತು ಚಪ್ರ ಹಾಕೋರು ಬಂದೇ ಇಲ್ಲ. ಅವನೇ ಹೋಗಿ ಬರ್ತಾನೆ, ಮತ್ತೆ ಮುಗಿದ್ಮೇಲೆ ಬಂದು ಚಪ್ರ ಹಾಕ್ತಾನ. ಬರ್ತಾರೆ ಬಿಡ್ರಿ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾನು ಇದನ್ನಲ್ಲ, ನಾನು ಎಲ್ಲ ನೋಡ್ಕೋತೀನಿ, ನೀವು ಆರಾಮಾಗಿರಿ, ತಲೆ ಕೆಡಿಸ್ಕೊಬೇಡಿ. ತಲೆ ಕೆಡಿಸ್ಕೊಳ್ತಾ ಇರೋಕ್ಕಾಗತ್ತೆ? ಸುನಿ ಅವ್ರು ಎಷ್ಟು ಫ್ರೆಂಡ್ಸ್ ಬರ್ತಿದ್ದಾರೆ, ಅವ್ರಿಗೆ ಉಳ್ಕೊಳಕ್ಕೆ ಲಾಡ್ಜ್ಗೆ ಎಲ್ಲ ಹೇಳಿದ್ರ? ನೋಡ್ರಿ, ಒಂದು ಫಂಕ್ಷನ್ ಅಂದಮೇಲೆ ಫ್ಲೋಟಿಂಗ್ ಜನ ತುಂಬ ಜನ ಇರ್ತಾರೆ, ಇಷ್ಟೇ ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ರೂಮ್ ವ್ಯವಸ್ಥೆ ಆಗಿದೆ. ನೀವು ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ನೀವು ಟೆನ್ಷನ್ ಮಾಡ್ಕೊಳ್ತಾ ಇರೋದು ನೋಡಿದ್ರೆ ನನ್ಗೆ ಟೆನ್ಷನ್ ಶುರು ಆಗ್ತದೆ ಇಲ್ಲಿ. ಹೇಗೆ ಟೆನ್ಷನ್ ಮಾಡ್ಕೊಳ್ತಾ ಇರೋದಕ್ಕಾಗುತ್ತೆ? ನೀವು ನಿಮ್ಮ ಮದುವೆಯಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಲ್ಲ ಅನ್ಸುತ್ತಲ್ಲ, ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ನೀವೇನು ಬಾರಿ ನೀವು ಟೆನ್ಷನ್ ಮಾಡ್ಕೊಬಿಟ್ರಿ? ಟೆನ್ಷನ್ ಮಾಡ್ಕೊಂಡಿರಲಿಲ್ಲ, ಬಟ್ ತಲೆ ಕೆಟ್ಟೋಗಿತ್ತು. ಯಾಕೆ ಮದುವೆ ಆಗ್ತಾ ಇದ್ದೀನಿ, ಈಗಲೇ ಆಗ್ಬೇಕಾ ಅಂತಿಲ್ಲ. ಸೇಮಿಯೇ, ನನಗೂ ಅಷ್ಟೇ. ಕಾಟಾಚಾರ ಮದುವೆ ಆಗ್ತಿದ್ದು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತಿದ್ದೆ. ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು, ಯಾಕಂದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಅಲ್ಲ ರೀ, ಆಗಿದ್ದಾಗೋಯ್ತಲ್ಲ, ಇವಾಗ ಯಾಕೆ ತಲೆ ಕೆಡಿಸ್ಕೋಬೇಕು? ಯಾಕೆ ವಾದ ವಿವಾದ, ನಮ್ಗಳ ಮಧ್ಯೆ ಯಾಕೆ ಡಿಸ್ಪ್ಯೂಟ್ ಅಂತ ಅಷ್ಟೇನೆ. ಅಷ್ಟೇನಾ? ಅಷ್ಟೇ ರೀ, ನಾನಿನ್ನೂ ಫುಲ್ ಸ್ಟಾಪ್ ಇಟ್ಟಿಲ್ಲ, ನೀವು ಅಷ್ಟೇ ರಿಯಾಕ್ಷನ್ ಕೊಡ್ತಾ ಇದ್ದೀರಲ್ಲ. ಯಾಕೋ ಬರ್ತಾ ಬರ್ತಾ ಭಾಳ ಇಂಪೇಷಂಟ್ ಆಗ್ತಾ ಇದ್ದೀರಪ್ಪ ನೀವು. ಮೋಸ್ಟ್ಲಿ ಏನೋ ಹಾರ್ಮೋನಲ್ ವ್ಯತ್ಯಾಸ. ನೋಡಿ ನೋಡಿ ನೋಡಿ, ಈಗ ನೀವು ಹಾರ್ಮೋನ್ ಸುದ್ದಿಗೆಲ್ಲ ಬರಬೇಡಿ, ಇಲ್ಲಾಂದ್ರೆ ಈ ವಾದ ವಿವಾದ ಎಸ್ಕಲೇಟ್ ಆಗೋಗ್ಬಿಡುತ್ತೆ. ಅಷ್ಟೇ ಹೇಳ್ತಿದ್ದೀನಿ ನಾನು. ಆಯ್ತು ರೀ, ನೀವೇನ್ರಿ ಒಂದು ಸಣ್ಣ ವಿಚಾರಕ್ಕೆ ವಾದ ವಿವಾದ ಎಸ್ಕಲೇಷನ್ ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ಹೋಗ್ಲಿ ಬಿಡ್ರಿ, ಹಾರ್ಮೋನ್ ವಿಷಯನ ಬಿಟ್ಬಿಡೋಣ. ನಾವೇನಿದ್ರು ಹಾರ್ಮೋನಿ ಮೇಂಟೈನ್ ಮಾಡೋಣ. ಅವರಿಬ್ರು ಮದುವೆ ಆಗ್ತಾ ಇದ್ದಾರೆ ಅಂತ ಮದುವೆ ಆಗಿರೋ ನಾವಿಬ್ಬರು ತಲೆ ಕೆಡಿಸ್ಕೋಬೇಕಲ್ವಾ? ನಾವೇನಿತ್ತು ಬರೀ ಪ್ರೀತಿ ಮಾಡಬೇಕು. ನಿಮ್ಮ ಜೊತೆ ಪ್ರೀತಿ ಮಾಡಕ್ಕೆ ಟೈಮ್ ಇಲ್ಲ, ನನ್ನ ಹತ್ರ ಸಾಕಷ್ಟು ಕೆಲಸ ಇದೆ.